ಸರ್ ಈಗ ಸದ್ಯ ನಿಮಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ ವಿಚಾರಣೆ ತಿಳ್ಕೊಂಡ ಮೇಲೆ ಇದು ಯಾರ ಒಂದು ಲೋಪ, ಯಾರ ಮೇಲೆ ಒಂದು ಎರಡು ಲೋಪ ಇದೆ. ಒಂದು ಏನು ಕಂಟೈನರ್ ಲಾರಿ ಬಂದಿದೆ ಡ್ರೈವರ್ದು ಅದೊಂದು ಲೋಪ ಇದೆ. ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ ಬಸ್ನಲ್ಲಿ ಎಕ್ಸ್ಪ್ಲೋಸಬಲ್ ಐಟಮ್ಸು, ನಾನು ಅಲ್ಲಿ ಡಬ್ಬಗಳೆಲ್ಲ ನೋಡಿದೆ. ಟೈಲ್ಸ್ ಕ್ಲೀನಿಂಗು, ಪೇಂಟಿಂಗ್ ಡಬ್ಬಗಳಿದೆ ಫುಲ್ಲು ಲೋಡೆಡ್ ಗಾಡಿ ಒಳಗಡೆ. ಪ್ಯಾಸೆಂಜರ್ ಬ್ಯಾಗ್ ಮಾಡಿಕೊಳ್ಳಕ್ಕೆ ಆಗದೇ ಇರುವಷ್ಟು ಇದು ಮಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಆರ್ ಟಿ ಒ ಅಧಿಕಾರಿಗಳ ಲೋಪ ಇದೆ ಇದರೊಳಗಡೆ. ಯಾವುದೋ ಎಲ್ಲೋ ಬೋರ್ಡ್ ಬರುತ್ತೆ, ನೀವು ನೋಡಿರ್ಬೋದು. ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಬಸ್ಗಳು NL ನಾಗಾಲ್ಯಾಂಡ್ ರಿಜಿಸ್ಟ್ರೇಷನ್ ಇದೆ, AR ರಿಜಿಸ್ಟ್ರೇಷನ್ ಇದೆ, ಬೆಂಗಳೂರಿನಲ್ಲಿ ಓಡ್ತಾ ಇದೆ. ಏನಕ್ಕೆ ಅಂತಂದರೆ ಅಲ್ಲಿ ಟ್ಯಾಕ್ಸ್ ಕಡಿಮೆ ಇದೆ, ನಾವು ರಿಜಿಸ್ಟ್ರೇಷನ್ ಫ್ರೀಯಾಗಿ ಮಾಡಿಸ್ಕೊಬರ್ಬೋದು ಅಂದ್ಬಿಟ್ಟು ಪ್ರೈವೇಟ್ ವೆಹಿಕಲ್ನವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಎರಡನೇದು ಬಂದ್ಬಿಟ್ಟು ಗಾಡಿಗೆ ಏನು ಹಾಕಬೇಕು ಏನು ಹಾಕಬಾರ್ದು ಅಂತ ಕಂಡೀಷನ್ ಹಾಕಿ ಗಾಡಿಗಳನ್ನ ಮೂವ್ ಮಾಡಿಸುವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಇವತ್ತು ನಾನು ಒಂದು HAL ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಏರ್ಕ್ರಾಫ್ಟ್ ಏನಾರ ಕ್ರಾಸ್ ಆಯಿತು ಅಂದರೆ ನಿಮ್ಮ ಮೀಡಿಯಾದಲ್ಲಿ ದೊಡ್ಡದಾಗಿ ತೋರಿಸ್ತೀವಿ, ಮತ್ತು ಆ ಏರ್ಕ್ರಾಫ್ಟ್ಗಳನ್ನ ಲ್ಯಾಂಡಿಂಗ್ ಮಾಡಿದ್ರು. ನಿಮ್ಗೆ ಗೊತ್ತಿರ್ಬೋದು, ಒಂದು ಗುಜರಾತ್ನಲ್ಲಿ ಒಂದು ಏರ್ಕ್ರಾಫ್ಟ್ ಇಂಡಿಯನ್ ಏರ್ಲೈನ್ಸ್ ಕ್ರಾಸ್ ಆಗುತ್ತೆ. ಕ್ರಾಸ್ ಆದ ತಕ್ಷಣ ಇಡೀ ಏರ್ಕ್ರಾಫ್ಟ್ನ ನಾವು ಸ್ಟಾಪ್ ಮಾಡ್ತೀವಿ, ಫ್ಲೈ ಮಾಡಲ್ಲ. ಸ್ನ್ಯಾಗ್ ಏನು ಬಂದಿದೆ, ಏನಕ್ಕಾಗಿದೆ ಅಂತ. ಅದೇ ರೀತಿ ಒಂದು ಬಸ್ಸು, ಬ್ಲೂ ಬರ್ಡ್ ಬಸ್ಸು ನೆನ್ನೆ ಆಕ್ಸಿಡೆಂಟ್ ಆಗುತ್ತೆ. ಯಾರಾದರೂ RTO ಅಧಿಕಾರಿಗಳಾಗಿರಲಿ, ಸರ್ಕಾರದವರಾಗಿರಲಿ, ಯಾರಾದ್ರೂ ಆ ಬ್ಲೂ ಬರ್ಡ್ ಬಸ್ನ ಸ್ಟಾಪ್ ಮಾಡಿಸಿದ್ರೆ ಆ ರೋಡ್ನಲ್ಲಿ ಓಡ್ತಾನೆ ಇವೆ ಗಾಡಿಗಳು. ಒಂದೊಂದು ಎಷ್ಟು ಸ್ಪೀಡಲ್ಲಿ ಹೋಗ್ತವೆ ಗಾಡಿಗಳು ಅಂತಂದರೆ ಸ್ಪೀಡ್ ಲಿಮಿಟ್ ಇಲ್ಲ ಗಾಡಿಗಳಿಗೆ. ಅವರು 140ರಲ್ಲಿ ಹೋಗ್ತಾರೋ 150ರಲ್ಲಿ ಹೋಗ್ತಾರೋ ಡ್ರೈವರ್ಗಳಿಗೆ ಗೊತ್ತು. ಒಂದು ಸ್ಪೀಡ್ ಲಿಮಿಟ್ನ ಕಂಡೀಷನ್ ಹಾಕಿಲ್ಲ. ಇವತ್ತು ಫ್ರೀಯಾಗಿ RTO ಅಧಿಕಾರಿಗಳು ಲಂಚಗಳು ತಗೊಳ್ತಾರೆ, ಆ ಸ್ಪೀಡ್ ಬ್ರೇಕರ್ಗಳನ್ನ ಸ್ವಿಚ್ಗಳನ್ನ ಹಾಕಲ್ಲ, ಬಿಟ್ಟಿದ್ದಾರೆ. ಅವ್ರ ಪಾಡಾಗಿ ಅವರು ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಗಾಡಿ ಕಂಡೀಷನ್ ಯಾವ ರೀತಿ ಇರುತ್ತೆ ಅಂತ ಯಾರಿಗೂ ಗೊತ್ತಿರೋಲ್ಲ. ಮತ್ತು ಕಂಟೈನರ್ ಗಾಡಿಯವರು ಮೇಡಮ್ ಮಾತಾಡ್ಬೇಕಾದ್ರೆ ನಾನು ಕೇಳೋದು, ಕಂಡೀಷನ್ ಹೆಂಗಿರ್ತದೆ ಅಂದರೆ ಡ್ರೈವರ್ಗಳಿಗೆ ಅವ್ರು ಯಾರು ಕೇಳ್ತಾರೆ, ಲಾರಿಗಳು ಓಡಿಸೋರಿಗೆ ಎಣ್ಣೆ ಹೊಡೆದ್ಬಿಟ್ಟು ಓಡಿಸ್ಕೊಂಡು ಬರ್ತಾ ಇರ್ತಾರೋ, ಇನ್ನೊಂದು ಮಾದಕ ವಸ್ತುಗಳನ್ನ ತಗೊಂಡಿರ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಈ ರೀತಿ ಆಕ್ಸಿಡೆಂಟ್ ಅಂದ ಸಂದರ್ಭದಲ್ಲೂ ಸಹ ಇವತ್ತಿನವರೆಗೂ ಸರ್ಕಾರ ಆಗಲಿ, ಪೊಲೀಸ್ ಅಧಿಕಾರಿಗಳಾಗಲಿ, RTOಗಳಾಗಲಿ ಆ ಒಂದು ಬ್ಲೂ ಬರ್ಡ್ ಬಸ್ ಓನರ್ ಬಗ್ಗೆ ಯಾರೂ ಏನು ಹೇಳಿಲ್ಲ. ಆದರೆ ಆಕ್ಸಿಡೆಂಟ್ ಆದ್ರೆ ಸತ್ತೋಗಿದ್ದಾರೆ, ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅವ್ರ ಬಗ್ಗೆನೂ ಸಹ ಬ್ಲೂ ಬರ್ಡ್ ಬಸ್ ಓನರ್ಸ್ ಆಗಲಿ ಇನ್ನೊಬ್ಬರಾಗಲಿ ಏನಾಗಿದೆ ಅಂತ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಬಂದು ಪೇಷೆಂಟ್ಗಳನ್ನ ನೋಡಲಿಲ್ಲ, ಇಲ್ಲ ಸತ್ತಂತ ಅವರ ಮನೆಗೆ ಹೋಗಿಲ್ಲ. ಇಂಥವ್ರಿಗೆ ನಮ್ಮ ಸರ್ಕಾರಗಳು ಗಾಡಿಗಳು ಓಡಿಸ್ಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಮತ್ತು ಸರ್ಕಾರದವರು ಅಷ್ಟೇ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡ್ಲಿಕ್ಕೆ ಬರ್ತಾರೆ, ಸಣ್ಣ ವ್ಯಕ್ತಿಗಳನ್ನ ನೋಡ್ಲಿಕ್ಕೆ ಯಾರೂ ಬರಲ್ಲ. ಇವತ್ತಿನವ್ರಿಗೆ ಇಷ್ಟು ಆಕ್ಸಿಡೆಂಟ್ ಆಗಿದೆ, ನನಗೆ ದುಡ್ಡು ಅನೌನ್ಸ್ ಮಾಡಿಬಿಟ್ಟಿರ್ಬೋದು, ಸತ್ತವ್ರಿಗೆ 5 ಲಕ್ಷ ಹೇಳ್ಬೋದು, ಇಲ್ಲ ಟ್ರೀಟ್ಮೆಂಟ್ಗೆ 50,000 ಹೇಳ್ಬೋದು. ಯಾವ ಸರ್ಕಾರ ಎಲ್ಲಿ ಬಂದಿದೆ, ಸರ್ಕಾರದ ಅಧಿಕಾರಿಗಳು ಎಲ್ಲಿ ಬಂದಿದ್ದಾರೆ ಯಾರನ್ನ ನೋಡಲಿಕ್ಕೆ? ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಇದು ಸರ್ಕಾರನೂ ಎಚ್ಚೆತ್ತುಕೋಬೇಕು, ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಎಚ್ಚೆತ್ತುಕೋಬೇಕು ಅನ್ನೋದು ನನ್ನ ಮನವಿ. ನನ್ನ ಹೆಸರು ಸಿದ್ದರಾಜು, ಗಗನಶ್ರೀ ಫಾದರ್. ನಾನು ಕೆಂಗೇರಿನಲ್ಲಿ ವಾಸ ಇರ್ತೀನಿ.